ಒಡಿಸಿ ಟ್ರೈಲರ್ ನೋಡಿದ್ಮೇಲೆ ಎಕ್ಸ್ಪೆಕ್ಟೇಷನ್ ಸಖತ್ ಹೈ ಇತ್ತು. ಆ ಟ್ರೈಲರ್ ಇದ್ದಿದ್ದ ಹೈ ಮೂಮೆಂಟ್ ಮೂವಿಯಲ್ಲಿ ಇತ್ತ. ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ ನೋಡೋಣ ಬನ್ನಿ. ತಲೆಯಲ್ಲಿ ಅನಿಸಿದ್ದು ಮನಸ್ಸಿಗೆ ಬಂದಿದ್ದು ಮಾತಾಡೋ ಮಾತೆ ನಂಗನ್ಸಿದ್ದು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಮೂವಿ ಒಡಿಸಿ. ಫಸ್ಟ್ ಆಫ್ ಆಲ್, ಒಡಿಸಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮೂವಿ. ಸ್ಟೋರಿ ಸ್ಲೋ ಆಗಿ ಸ್ಟಾರ್ಟ್ ಆದರೂ ಗ್ರ್ಯಾಜುಲಿ ಇಂಟ್ರೆಸ್ಟ್ ಬಿಲ್ಡ್ ಮಾಡುತ್ತೆ. ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲನ್ ಸಸ್ಪೆನ್ಸ್ ಮತ್ತು ಎಮೋಷ್ನಲ್ ಮೂಮೆಂಟ್ಸ್ನ ಸಖತ್ ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಲೀಡ್ ಆ್ಯಕ್ಟರ್ ಎಮೋಷ್ನಲ್ ಸೀನ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಪೋರ್ಟಿಂಗ್ ಕಾಸ್ಟ್ ಕೂಡ ಡಿಸೆಂಟಾಗಿ ಜಾಬ್ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ಸೈಡ್ ನೋಡಿದ್ರೆ ಸಿನಿಮಾಟೋಗ್ರಫಿ ತುಂಬ ರಿಚ್ ಆಗಿ ಕಾಣಿಸುತ್ತೆ ಆ್ಯಂಡ್ ವಿಜುವಲ್ಸ್ ತುಂಬ ಕ್ಲೀನ್ ಆಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲವು ಸೀನ್ಸಲ್ಲಿ ಗೂಸ್ ಬಂಪ್ಸ್ ಫೀಲ್ ಕೊಡುತ್ತೆ, ಆದರೆ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಕ್ ಫೀಲ್ ಅನಿಸುತ್ತೆ. ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಹಾಫ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ, ಬಟ್ ಸೆಕೆಂಡ್ ಹಾಫಲ್ಲಿ ಪೇಸ್ ಕಳ್ಕೊಳ್ಳುತ್ತೆ. ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತು. ಕ್ಲೈಮ್ಯಾಕ್ಸ್ ಮಾತ್ರ ಟ್ವಿಸ್ಟ್ ಜೊತೆ ಒಂದೊಳ್ಳೆ ಫಿನಿಶ್ ಆಗುತ್ತೆ. ಇನ್ನು ಇದರ ಪಾಸಿಟಿವ್ ಪಾಯಿಂಟ್ಸ್ ಬಗ್ಗೆ ಬರೋದಾದರೆ ಯೂನಿಕ್ ಕಾನ್ಸೆಪ್ಟ್ ಮಾಡಿದ್ದಾರೆ, ಗುಡ್ ವಿಜುವಲ್ಸ್ ಇದೆ, ಸಿನಿಮಾಟೋಗ್ರಫಿ ಈ ಹಿಂದೆ ಹೇಳಿದಾಗೆ ತುಂಬ ರಿಚ್ ಆಗಿ ಕಾಣಿಸುತ್ತೆ ಆ್ಯಂಡ್ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಅಲ್ಲಿ ಚೆನ್ನಾಗಿರೋದ್ರಿಂದ ಮೂವಿಗೆ ಸಪೋರ್ಟ್ ಆಗಿ ನಿಂತಿರುತ್ತೆ. ಇನ್ನು ನೆಗೆಟಿವ್ಸ್ ಬಗ್ಗೆ ಬರೋದಾದರೆ ಸ್ಲೋ ನರೇಷನ್, ಸ್ವಲ್ಪ ಲ್ಯಾಕ್ ಸೀನ್ಸ್ ಇರೋದ್ರಿಂದ ಮೂವಿ ಸ್ವಲ್ಪ ಹೊಡೆತ ಬೀಳುತ್ತೆ. ಪ್ರೆಡಿಕ್ಟಬಲ್ ಸೀನ್ಸ್ ಇದೆ ಆ್ಯಂಡ್ ಸೆಕೆಂಡ್ ಹಾಫ್ ಅದು ಪೇಸಿಂಗೇ ಕಳ್ಕೊಳ್ಳುತ್ತೆ. ಒಂದೇ ಫ್ಲೋಲ್ಲಿ ಹೋಗ್ತಿದ್ದ ಮೂವಿ ಸಡನ್ನಾಗಿ ಲ್ಯಾಗ್ ಆದಾಗ ಪೇಸ್ ಕಳ್ಕೊಳ್ಳೋದು ಅಂತಾರಲ್ಲ, ಅದಾಗಿದೆ. ಸೊ ಕೊನೆಯದಾಗಿ ಡಿಫ್ರೆಂಟ್ ಜಾನರ್ ಮೂವಿ ಇಷ್ಟ ಆದರೆ ಡೆಫಿನೆಟ್ಲಿ ಇದೊಂದು ಟೈಮ್ ವಾಚ್ ಮಾಡ್ಬೋದು. ಒನ್ ಟೈಮ್ ವಾಚ್ ಮೂವಿ. ಮಾಸ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಇದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ನಿಮ್ಗೆ ಹೇಗೆ ಅನಿಸ್ತು, ಏನಿಷ್ಟ ಆಯಿತು, ಏನಿಷ್ಟ ಆಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.